शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजा आनन पद्मार्कं गजानन महर्निशम् अनेकदन्तं भक्तानां एकदन्तमुपास्महे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी दण्डिमारम्म लेग्मारम्म रेणुकायल्लम्म नमोऽस्तुते रेणुकायल्लम्म नमोऽस्तुते गुरु ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः पूज्याय राघवेन्द्राय सस्यधर्मरताय च भजतां कल्पवृक्षाय नमतां कामधेनवे नमतां कामधेनवे गजमुखने गौरीसुतने षण्मुख सोदरने रजतगिरिदೊಡೆಯನ कुमारने रजतगिरिदೊಡೆಯನ कुमारने विजय विनायकने विजय विनायकने विजय विनायकने गजमुखने विजय विनायकने गजमुखने करुणासागर हरे नमः
ನಾಟಕ, ಕ್ರೀಡಾ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಸೇವಾ ಟ್ರಸ್ಟ್ ಅವರಿಂದ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ಶ್ರೀ ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಈ ಹೊಸಹಳ್ಳಿ ಚೇರ್ಮನ್ ಮುನಿಸೋಮಪ್ಪನವರ ಸವಿ ನೆನಪಿಗಾಗಿ ನಡೆಸುತ್ತಿದ್ದೇವೆ. ಇದೇ ಗ್ರಾಮದಲ್ಲಿ ವಾಸವಾಗಿರುವ ಎಲ್ ದಯಾನಂದ ಮಾಸ್ಟರ್ ಅವರಿಂದ ಈ ದಿವಸ ಸಿದ್ಧಗಂಗಾ ಡ್ರಾಮಾ ಸಿನರಿ ಸಹಯೋಗದೊಂದಿಗೆ ಈ ಬಯಲು ರಂಗಮಂದಿರದಲ್ಲಿ ತಮ್ಮೆಲ್ಲರ ಮುಂದೆ ಅಭಿನಯಿಸುತ್ತಿದ್ದೇವೆ. ಕನ್ನಡ ಕಲಾಭಿಮಾನಿಗಳು, ಕಲಾ ರಸಿಕರು ಈ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮ ವಿಜಯನಗರ ಕ್ಷೇತ್ರದ ಧೀಮಂತ ನಾಯಕರು, ಬಡವರ ಬಂಧು, ಯುವಕರ ಆಶಾಕಿರಣ, ನುಡಿದಂತೆ ನಡೆಯುವ ನಾಯಕರು, ಸದಾ ಕ್ಷೇತ್ರದ ಜನತೆಯ ಕಷ್ಟಗಳಿಗೆ ಸ್ಪಂದಿಸುವ ಹೃದಯಶೀಲರು ಆದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾನ್ ನಾಯಕರಾದ ಎಚ್ ರವೀಂದ್ರ ಸಾಹೇಬರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು ನಡೆಯುತ್ತಿದೆ. ಆದುದರಿಂದ ಭಗವಂತನು ಅವರಿಗೆ ಆಯುರ ಆರೋಗ್ಯ, ಐಶ್ವರ್ಯ, ಸ್ಥಾನಮಾನಗಳನ್ನು ಕರುಣಿಸಲಿ ಎಂದು ಈ ಮೂಲಕ ನಮ್ಮದ ಸಂಘದ ಪರವಾಗಿ ಕೇಳಿಕೊಳ್ಳುತ್ತಿದ್ದೆವು. ವಿಜಯಾಂಬಿಕೆ ವಿಮಲಾತ್ಮಕೆ ಅಂಬ ವಿಜಯಾಂಬಿಕೆ विजय
ಕಲಾಭಿಮಾನಿಗಳಲ್ಲಿ ವಿಶೇಷ ಪ್ರಕಟಣೆ. ಈ ವಿಜಯನಗರ ಗ್ರಾಮದಲ್ಲಿ ಕಳೆದ 20 ವರ್ಷಗಳ ಹಿಂದೆ ಈ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ನಾಟಕವು ಮುನಿಸ್ವಾಮಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿತ್ತು. ಅದರ ಬಳಿಕ 20 ವರ್ಷಗಳ ಬಳಿಕ ಈ ಅಮೃತ ಮಹೋತ್ಸವವು ಕೂಡಿ ಬಂದಿದೆ. ಎಲ್ಲ ಕಲಾಭಿಮಾನಿಗಳು ಕಲಾರಸಿಕರು ಚಪ್ಪಾಳೆ ತಟ್ಟುವುದರ ಮೂಲಕ ಈ ಅಮೃತಗಳಿಗೆ ಸಾಕ್ಷಿಯಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೀವಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ. ಆಹಾ, ಈ ಭಾಗದಲ್ಲಿ ನೋಡಿದರೆ ಕಲಾಭಿಮಾನಿಗಳು ಕಲಾ ರಸಿಕರೇ ಇದ್ದಂತೆ ಕಾಣುತ್ತಿದೆ. ಈ ಭಾಗದಲ್ಲಿ ನೋಡಿದರೆ ಮಾತೃಪಿತೃ ಸಮಾನರಾದ ಗುರು ಹಿರಿಯಗಳೇ ಇದ್ದಂತೆ ಕಾಣುತ್ತಿದೆ. ಇನ್ನು ಈ ಭಾಗದಲ್ಲಿ ನೋಡಿದರೆ ಕನ್ನಡದ ಕೆಚ್ಚದೆ ಕನ್ನಡಿಗರೇ ಇದ್ದಂತೆ ಕಾಣುತ್ತಿದೆ. ಇವರೆಲ್ಲರಿಗೂ ಆ ಘನಮಹಿಮನಾದ ಶನಿದೇವರು ಆಯುರಾರೋಗ್ಯ, ಐಶ್ವರ್ಯ, ಸ್ಥಾನಮಾನಗಳನ್ನು ಕರುಣಿಸಲಿ ಎಂದು ನಮ್ಮ ಸಂಘದ ಪರವಾಗಿ ಕೇಳಿಕೊಳ್ಳುತ್ತಿದ್ದೆ. ಹಾಡು ಬಾ ಕೋಗಿಲೆ ನಲಿದಾಡು ಬಾ ನವಿಲೆ, ಹಾಡು ಬಾ ಕೋಗಿಲೆ ನಲಿದಾಡು ಬಾ ನವಿಲೆ, ಸಿರಿ ಕನ್ನಡಾಂಬೆಯ ಜಯ ಧ್ವನಿ ಮೊಳಕೆ, ಹಾಡು ಬಾ ಕೋಗಿಲೆ ನಲಿದಾಡು ಬಾ ನವಿಲೆ. ಸಿರಿಗನ್ನಡಂ ಬಾಳ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್. ಜಗದ ಪರ್ಯಂ ತಿಳಿಯಲಾರೋ
ಪ್ರವೇಶ ಮಾಡುವೆನು. ನನ್ನನ್ನು ಪೂಜಿಪ ಜನರಿಗೆ ಬೇಡಿದ ವರಗಳನ್ನು ಕೊಡುತ್ತಾ ಅವರನ್ನು ಕಾಪಾಡುವೆನು. ನನ್ನನ್ನು ನಿಂದಿಸಿದ ಜನರಿಗೆ ನಾನಾ ತರವಾದ ಕಷ್ಟಗಳನ್ನು ಕೊಟ್ಟು ಅವರು ಕಾಡಲು ಬಿಡುವುದಿಲ್ಲ. ಭೂಲೋಕ, ದೇವಲೋಕ, ಪಾತಾಳ ಲೋಕ ಈಗಲೇ ಹೊರಡುವೆನು. ನಂತರ ನನ್ನ ಯಥಸ್ಥಾನವಾದ ತಾರಾಮಂಡಲಕ್ಕೆ ಹೋಗಿ ನನ್ನ ಆರಾಧ ದೈವನಾದ ಕಾಲಭೈರವನನ್ನು ಧ್ಯಾನ ಮಾಡುವೆನು. ವಿರೋಧಿಗಳು ಹದಾರಿಗಳು ತರಾತರದಿ ಕಾಲುವೆ, ವಿರೋಧಿಗಳು ಹದಾರಿಗಳು ತರಾತರದಿ ಕಾಲುವೆ, ತರಾತರದಿ ಕಾಲುವೆ, ತರಾತರದಿ ಕಾಲುವೆ. ವೀರರಂತ ದಾರುಣ್ಯ ಸುರನರನಂತಲ್ವೇ, ವೀರರಂತ ದಾರುಣ್ಯ ಸುರನರನಂತಲ್ವೇ. ವಿರೋಧಿಗಳು ಹದಾರಿ ತರಾತರದಿ ಕಾಲುವೆ, ತರಾತರದಿ ಕಾಲುವೆ, ತರಾತರದಿ ಕಾಲುವೆ. ಬಡಲಿನಾಗಿ ಬಳಲಿದೆ ಬಾಳು ಎಲ್ಲ ಬಡತನದಲ್ಲಿ. ಮಕ್ಕಳೇ, ಬಡಹೀನನಾಗಿ ಬಳಲಿದೆ ಬಾಳು ಎಲ್ಲ ಬಡತನದಲ್ಲಿ. ಬಾಳು ಎಲ್ಲ ಬಡತನದಲ್ಲಿ. ದೇವಾ ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ. ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ. ನಿಲ್ಲಲು ನೆಲೆಯನಗಿಲ್ಲ, ಬೇಡದೆ ಗತಿಯನಗಿಲ್ಲ. ನಿಲ್ಲಲು ನೆಲೆಯನಗಿಲ್ಲ, ಬೇಡದೆ ಗತಿಯನಗಿಲ್ಲ. ದಾರಿಯ ಕಾಣದೆ ಬಳಲಿದೆ ಈ ಜೀವ. ದಾರಿಯ ಕಾಣದೆ ಬಳಲಿದೆ ಈ ಜೀವ. ಆಸರೆಯೂ ಇಲ್ಲ. ಬಾಳು ಎಲ್ಲ ಬಡತನದಲ್ಲಿ. ಬಾಳು ಎಲ್ಲ ಬಡತನದಲ್ಲಿ. ದೇವಾ
ಕಣ್ಣೀರಿನ ಗೋಳು ಎಮ್ಮಯ ಬಾಳು ಕಣ್ಣೀರಿನ ಗೋಳು ಯಾರಿಗೆ ಹೇಳಲಿ ನಮ್ಮಯ ಈ ಗೋಳು ಯಾರಿಗೆ ಹೇಳಲಿ ನಮ್ಮಯ ಈ ಗೋಳು ಪಾಪಿಯ ಜನ್ಮಕ್ಕೆ ಮುಕ್ತಿಯ ಇಲ್ಲವೇ ಪಾಪಿಯ ಜನ್ಮಕ್ಕೆ ಮುಕ್ತಿಯ ಇಲ್ಲವೇ ಮರಣವೂ ಇಲ್ಲ ಬಾಳು ಎಲ್ಲ ಬಡತನದಲ್ಲೇ ಬಾಳು ಎಲ್ಲ ಬಡತನದಲ್ಲೇ ದೇವಾ ಅಳಬೇಡಿ ಮಕ್ಕಳೇ, ಅಳಬೇಡಿ. ಸಂಸಾರವೆಂಬ ಸಾಗರದಲ್ಲಿ ಸುಖ ಪಡಬೇಕೆಂಬುದೇ ಎಲ್ಲ ಮಾನವರ ಆಸೆ. ಆದರೆ ಆಸೆಯನ್ನು ಪಾರಾಯಣ ಮಾಡಿಕೊಳ್ಳಲೆಂದೇ ಆ ಭಗವಾನ್ ಶನಿದೇವರ ಕ್ರೂರ ದೃಷ್ಟಿಯು ನಮ್ಮ ಮೇಲೆ ಬಿದ್ದ ಕಾರಣ ಸತಿಸುತರ ನಗಲಿ ಬೀದಿ ಬೀದಿಯಲ್ಲಿ ಅಜ್ಞಾನಿ ತ್ಯಾಗಿಯಾಗಿ ಅಲೆಯುತ್ತಿರುವ ಪರಮಾತ್ಮ ಈ ಬೀದಿಯಲ್ಲಿ ಯಾರೂ ಸಹ ಒಂದು ಭಿಕ್ಷೆಯನ್ನು ನೀಡಲಿಲ್ಲವಲ್ಲ. ಮಕ್ಕಳೇ, ಬನ್ನಿ ಮುಂದಿನ ಬೀದಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡೋಣ. ಬಡವನಾಗಿರಬಾರದೋ ಈ ಜರೆಯೋಳು, ಬಡವನಾಗಿರಬಾರದು, ಬಡವನಾಗಿರಬಾರದೋ ಈ ಜರೆಯೋಳು, ಬಡವನಾಗಿರಬಾರದು. ಬಡತನ ಬಂದರೆ ಜನರೆಲ್ಲ ಹಾಗೆಗಳು, ಬಡ
ನಾನಾದರೂ ಬಡತನದ ಬೇಗೆಯಿಂದ ಬಳಲಿ ಪಿಂಡ ಆಗಿರುವುದು. ಅಲ್ಲಿ ಕಾಣುತ್ತಿರುವ ಉಜ್ಜಯಿನಿ ನಗರದ ರಾಜ ವಿಕ್ರಮಾದಿತ್ಯನಲ್ಲಿ ಹೋಗಿ ಏನಾದರೂ ಧನ ಸಹಾಯ ಪ್ರೇಮ. ಬನ್ನಿ ಮಕ್ಕಳೇ, ಬನ್ನಿ. ದಾತರೆ ನಮಗೆಲ್ಲ ಮಾತರೆ ನಿನ್ನಂತ ದಾತರೆ ನಮಗೆಲ್ಲ ಆಸರೆ ನೀವೇ ದೂರಾದರೆ ಚಕ್ರೇಶ್ವರ ಕಾಳಿಕಾಂಬೆಯವರ ಪುತ್ರ ಶ್ರೀ ಶ್ರೀ ಚಂದ್ರಸೇನ ಮಹಾರಾಜ್ ಕಿ ಓ ಪರಾಕ್ ವಿಕ್ರಮ ಮಹಾರಾಜ್ ಕಿ ಓ ಪರಾಕ್ ಓ ಪರಾಕ್ ಓ ಪರಾಕ್
ಕಾಳಿಕಾಂಬೆಯ ವರಪುತ್ರನಾನಾಗೆ ಮಂತ್ರಿಗಳೇ, ಜಗನ್ಮಾತೆ ಕಾಳಿಕಾಂಬೆಯ ವರಪುತ್ರನಾನಾಗೆ ಉಜ್ಜಯಿನಿ ಸಾಮ್ರಾಜ್ಯವಂ ನಾನಾಳುತೆ ದರೆಯೋ ಕರಿತೂಗರಾಜ ಭಟರಿಂದೊಡಗೂಡಿ ಕರಿದುರ್ಗರಾಜ ಭಟರಿಂದೊಡಗೂಡಿ ಈ ಪುರವನ್ನು ಪಾಲಿಸುತ್ತಿರುವ ಈ ರಾಜ ವಿಕ್ರಮಗೆ ಅದ್ಯಾರು ಸಮರೇ ಮಂತ್ರಿ ಸರಳಸರೇ, ಸತತ ಕಾಲವು ಮಳೆಗಾಲಾಗಿ ಬೆಳೆಗಳು ಬೆಳೆದು. ಮಂತ್ರಿಗಳೇ, ಅರಿಯ ಕೃಪೆಗೂ ಸತತ ಕಾಲವು ಮಳೆಗಾಲಾಗಿ ಬೆಳೆಗಳು ಬೆಳೆದು ಇಳೆಯ ಜನರು ತೂಕದೆ ಬಾಳ್ಪದೆ. ಮಂತ್ರಿಗಳೇ, ಇಳೆಯ ಜನರು ತೂಕದೆ ಬಾಳ್ಪದೆ ಬೆಳೆ ಸಚಿವಾರ್ಯ ಸಂಜ್ಞಾನ ಈ ಕರೆಯೊಳು ಪ್ರೇಮವನ್ನು ಬೆಳೆ. ನರರು ನೀರುತ್ತ ಪರಮ ಪುರುಷನ ಪರಣೆ ಮಾಳ್ಪರೆ ಸರ್ವ ಕಾಲದೆ. ನರರು ನೀರುತ್ತ ಪರಮ ಪುರುಷನ ಪರಣೆ ಮಾಳ್ಪರೆ ಸರ್ವ ಕಾಲದೆ. ನಿರುತ ಅರಿಯಲು ಭಜಿಸುತ್ತೀರ್ವರೆ. ಮಂತ್ರಿಗಳೇ, ನಿರುತ ಅರಿಯನು ಬಾಧಿಸುತ್ತೀರ್ವರೆ ಬೆಳೆ ಸಚಿವಾರ್ಯ ಸಂಜ್ಞಾನ ಈ ದರೆಯೊಳು ಕ್ಷೇಮವನ್ನು ಬೆಳೆ. ಮಹಾಮಂತ್ರಿಗಳೇ, ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ನಮ್ಮ ಉಜ್ಜಯಿನಿ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಬಾಳುತ್ತಿರುವರೆ ಅದನ್ನು ತಿಳಿಸುವಂತರಾಗಿ ತಿಳಿಸುವನ್ನು ಕೇಳಿ ಮಹಾಪ್ರಭು. ಮಂತ್ರಿಗಳೇ,
ಮಂತ್ರಿಗಳೇ ಬಲೆ. ಮಂತ್ರಿಗಳೇ, ಶ್ರೀಹರಿಯ ಕೃಪೆಯಿಂದಾಗಿ ನಮ್ಮ ರಾಜ್ಯದೆಲ್ಲೆಡೆ ಮಳೆ ಬೆಳೆಗಳಿಂದ ಕೂಡಿ ನಮ್ಮ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮಂತ ಮಂತ್ರಿಯು ನಮ್ಮ ಆಸ್ಥಾನದಲ್ಲಿರಬೇಕಾದರೆ ನಮಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಯಾವ ಕುಂದು ಕೊರತೆ ಎಂದರೇನು ನಿಮ್ಮ ಪಿಟ್ಟವನ್ನು ಅಲಂಕರಿಸಿದರಾಗಿ ನಿಮ್ಮಿಚ್ಛೆಯಂತೆ ಆಗಲಿ. ಸರಿ ಸೈನ್ಯಾಧಿಕಾತಾನೆ ನಮ್ಮ ಸೈನ್ಯದ ಪ್ರೀತಿಯ ಬೆಳೆ. ಸೈನ್ಯಾಧಿಕಾತಾನೆ ನಮ್ಮ ಸೈನ್ಯದ ಪ್ರೀತಿಯ ಬೆಳೆ. ಶತ್ರು ಭೂಪರು ಒತ್ತಿ ಸೈನ್ಯವ ಶತ್ರು ಭೂಪರು ಒತ್ತಿ ಸೈನ್ಯವ ಮುತ್ತಿ ಪಿಡಿಯುತ್ತಲಿಂದ ಇರುವರೆ ಮುತ್ತಿ ಪಿಡಿಯುತ್ತಲಿಂದ ಇರುವರೆ ಮಿತ್ರರಂತೆ ಬಾಳುತ್ತೀರ್ವರೆ. ಮಿತ್ರರಂತೆ ಬಾಳುತ್ತೀರ್ವರೆ ಬಿತ್ತರಿಸಂ ಚೈತ್ರಿಯ ಬೆಳೆ. ಸೈನ್ಯಾಧಿಕಾತಾನೆ ನಮ್ಮ ಸೈನ್ಯದ ಪ್ರೀತಿಯ ಬೆಳೆ. ಸೈರಾಶ್ವರೇ, ನಮ್ಮ ಸೈನಿಕರ ಬಲ ಬಲವನ್ನು ತಿಳಿಸುವಂತರಾಗಿ ವಿಜ್ಞಾಪಿಸುವರು. ಉಪಲಾಲಿಸಲು ಕಲಿಸೆಲ್ಲಯ್ಯೋ ಅಜಾನಿಗ ಪುಪ್ಪ ಕಲಿಸೆಲ್ಲಯ್ಯೋ ಕಪ್ಪ ಕಣಿಕಗಳ ಕಪ್ಪೋದ ಪ್ರಜೆಗಳು ಕಪ್ಪ ಕಣಿಕಗಳ ಕಪ್ಪೋದ ಪ್ರಜೆಗಳು ಸಿಬ್ಬಾದಿದಾರವರು ಒಪ್ಪಿಸಿ ಮೆರೆವರು ಪುಪ್ಪ ಕಲಿಸೆಲ್ಲಯ್ಯೋ ಅಜಾನಿಗ ಪುಪ್ಪ ಕಲಿಸೆಲ್ಲಯ್ಯೋ ಕಂಡವರು ದೆಪ್ಪ ಮಂಟೆಗಳು ಖಂಡಿಸಿ ಚಂದ ಕಂಡವರು ದೆಪ್ಪ ಮಂಟೆಗಳು ಖಂಡಿಸಿ ಕಂಡ ಪ್ರಚಂಡ ಮೇಲ್ಕೊಂಡಾಗಿಂದಲೇ ಒಬ್ಬ ಕಲಿಸೆಲ್ಲಯ್ಯೋ ಅಜವೇನಿಗ ಒಬ್ಬ ಕಲಿಸೆಲ್ಲಯ್ಯೋ ಸರಾಸರಿ ಹೊತ್ತು ತರಿಪ ಸಲ್ಲ ಜತ್ತ ಪದರು ಮತ್ತು ತರಿಪ ಸಲ್ಲ ಜತ್ತ ಪದರು ಕತ್ತೆಯಲ್ಲಿ ನೋಡ್ ಕತ್ತೆಯಲ್ಲಿ ನೋಡ್ ಕತ್ತರಿಸು ಮೆನುಗ ಒಬ್ಬ ಕಲಿಸೆಲ್ಲಯ್ಯೋ ಅಜವೇನಿಗ ಒಬ್ಬ ಕಲಿಸೆಲ್ಲಯ್ಯೋ. ಆದರೆ ನೀವು ಆಳುವ ರಾಜ್ಯದಲ್ಲಿ ನನ್ನ ಸೈನ್ಯವು ಪರರಾಜರನ್ನು ಗೆದ್ದು ಬಲೆ ಬಲೆ ಸಲಗಿಸರೆ ಕಪ್ಪ ಕಾಣಿಕೆಗಳನ್ನು ತಂದು
ನಮ್ಮ ರಾಜಮಂಡಲದಲ್ಲಿ ಒಪ್ಪಿಸುವರು ಅಧ್ಯಯಪಣೆ. ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮಂತ ಸೈನ್ಯಾಧೀಶರು ನಮ್ಮ ಆಸ್ಥಾನದಲ್ಲಿ ಇರಬೇಕಾದರೆ ನಮಗಾಗಲಿ ನಮ್ಮ ಸೈನ್ಯಕ್ಕಾಗಲಿ ಯಾವ ಕುಂದು ಕೊರತೆ ಎಂದರೇನು ಪೀಠವನ್ನು ಅಲಂಕರಿಸಿದವರಾಗಿ ಆಗಬಹುದು. ಮಂತ್ರಿ ಸೈನ್ಯಾಧೀಶರೇ, ಹಾಗಾದರೆ ಅರುಷವಾನಾಂತೆನು 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 ಪುರವನು ನಾನಾಳುತ್ತೆ ತರೆಯಲು ಪ್ರಭುವೆನ್ನುತ್ತೆ ಪುರವನು ನಾನಾಳುತ್ತೆ ಸಚಿವಸೈನ್ಯಾದಿ ಈರ್ವರ ಬಲದೆ ಸಚಿವಸೈನ್ಯಾದಿ ಈರ್ವರ ಬಲದೆ ಅರುಷವಾನಾಂತೆನು 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 ರಾಜನು ನಾನಾಗುತ್ತೇ ತೇಜದಿಂದೆ ನೆನಪೆನೆ ರಾಜನು ನಾನಾಗುತ್ತೇ ತೇಜದಿಂದೆ ನೆನಪೆನೆ ಹರಿಕೃಪೆಯಿಂದ ರಾಜವನಾಳ್ವೆ ಹರಿಕೃಪೆಯಿಂದ ರಾಜವನಾಳ್ವೆ ಹರುಷವಾನಾಂತೆನು 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 ಮಂತ್ರಿ ಸೈನ್ಯಾಧೀಶರೇ, ರಾಜತಂತ್ರ ನಿಪುಣರಾದ ನಿಮ್ಮೀರ್ವರ ಬಲದಿಂದಲೂ ಹಾಗೂ ಶ್ರೀಹರಿಯ ಕೃಪಾ ಕಟಾಕ್ಷದಿಂದಲೂ ಈ ರತ್ನ ಸಿಂಹಾಸನವು ನಮಗೆ ಲಭಿಸಿರುವುದು. ನಿಮ್ಮೀರ್ವರನ್ನು ಪಡೆದ ನಾನೇನು ಧನ್ಯನು. ಸೈನ್ಯಾಧೀಶರೇ, ನೀವಿನ್ನು ಸೈನ್ಯದ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಮಾಡುವಂತರಾಗಿ ಮಹಾರಾಜನಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ದ್ವಾರದಲ್ಲಿ ಬಡ ಬ್ರಾಹ್ಮಣರು ಆಗಮಿಸುತ್ತಿರುವರು. ಏನು, ಬಡ ಬ್ರಾಹ್ಮಣರು ಬರುತ್ತಿದ್ದಾರೆ? ಅವರನ್ನು ನಮ್ಮ ಆಸ್ಥಾನಕ್ಕೆ ಕರೆತರುವರಾಗಿ
ಧನಧಾನ್ಯವೆಲ್ಲ ಧರಣಿ ದೇವತೆಯ ಪಾಲೋ, ಧನಧಾನ್ಯವೆಲ್ಲ ಧರಣಿ ದೇವತೆಯ ಪಾಲೋ. ಮಗನಾಗುವ ಪಿಂಡ ಹತ್ತು ಕಾಗೆಗಳ ಪಾಲೋ, ಕುಡಿತಾಭರಣವೆಲ್ಲ ಅಕ್ಕ ಸಾಲಿಗನ ಪಾಲೋ. ವಿಧಿಯೇ 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 ವಿಧಿಯೇ. ಯಾರನ್ನಾಳಿದರೇನು ಊರನ್ನಾಳಿದರೇನು, ಯಾರು ಆಳಿದರೇನು ಊರನ್ನಾಳಿದರೇನು, ತನಗಿಲ್ಲದ ವಸ್ತು ಕೇಳಿದರೆ, ತನಗಿಲ್ಲದ ವಸ್ತು ಕೇಳಿದರೆ, ನಮಸ್ಕರಿಸಿ. ಪೂಜ್ಯರೇ, ತಾವು ಯಾರು? ನನ್ನ ಆಸ್ಥಾನಕ್ಕೆ ಬರಲು ಕಾರಣವೇನು? ಮಹಾಪ್ರಭು, ನಾನಾದರೂ ಓಡುವ ಬಡ ಬ್ರಾಹ್ಮಣನು, ಬಡತನದ ಬೇಗೆಯಲ್ಲಿ ಬಳಲಿ ಬೆಂಟಾಗಿರುವೆನು. 12 ಜನ ಮಕ್ಕಳು, ಓರ್ವ ಸತಿಯು, ನಮ್ಮ 14 ಜನ ಹೊಟ್ಟೆಪಾಡಿಗಾಗಿ ಬೀದಿ ಬೀದಿಯಲ್ಲಿ ಭಿಕ್ಷಾಟನೆಯನ್ನು ಮಾಡಿದರೆ ಒಂದು ಸೇರು ಅಕ್ಕಿ ದೊರೆತಿದೆ ಮಹಾಪ್ರಭು. ಆ ಅಕ್ಕಿಯನ್ನು ಅನ್ನ ಮಾಡಿ ತಿನ್ನೋಣವೆಂದರೆ ಮಕ್ಕಳೆಲ್ಲರೂ ಒಬ್ಬರ ಕೈ ತುತ್ತನೊಬ್ಬರು ಕಿತ್ತುಕೊಂಡು ಕಿತ್ತಾಡುತ್ತಿರುವರು. ಮಹಾಪ್ರಭು, ನಮ್ಮನ್ನು ನೀವೇ ಕಾಪಾಡಬೇಕು ಮಹಾಪ್ರಭು, ಕಾಪಾಡ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಬಡ ಬ್ರಾಹ್ಮಣರು ಎಂದರೇನು ನನಗೆ ನಂಬಲು ಅಸಾಧ್ಯವಾಗಿರುವುದು. ಪೂಜ್ಯರೇ, ತಮಗಿಂತ ಕಷ್ಟ ಬರಲು ಕಾರಣವೇನು? ಮಹಾಪ್ರಭು, ಆ ಮಹಾಮಹಿಮನಾದ ಶನಿದೇವರು ಕ್ರೂರವಾದ ಕಾರಣ ಹಾಗೂ ನವಗ್ರಹಗಳು ಸರಿಯಿಲ್ಲದ ಕಾರಣ ನಮಗೆ ಈ ರೀತಿ ಕಷ್ಟ ಬಂದಿರುವುದು ಮಹಾಪ್ರಭು. ಏನು? ಶನಿದೇವರು ಕೃಪೆಯು ಕ್ರೂರವಾದ ಕಾರಣ, ನವಗ್ರಹಗಳು ಸರಿಯಿಲ್ಲದ ಕಾರಣ ತಮಗಿದ್ದ ಕಷ್ಟವೇ? ಹರಿಹರಿ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ ಮೆರೆಸುವೆ ರಾಜೇಂದ್ರ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ ಮೆರೆಸುವೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಕಾಲದಲ್ಲಿ ಮೃಷ್ಟಾನವನ್ನು ಉಳಿಸುವೆ, ಒಂದು ಕಾಲದಲ್ಲಿ ಮೃಷ್ಟಾನವನ್ನು ಉಳಿಸುವೆ, ಒಂದು ಕಾಲದಲ್ಲಿ ಮೃಷ್ಟಾನವನ್ನು ಉಳಿಸುವೆ, ಒಂದು ಕಾಲದಲ್ಲಿ ಬರಿ ಹೊಟ್ಟೆಯಲ್ಲಿರಿಸುವೆ. ನಿನ್ನ ಲೀಲೆಯ ನಾನೇನು ಬಲ್ಲೆನು ಶನಿದೇವಾ, ನಿನ್ನ ಲೀಲೆಯ ನಾನೇನು ಬಲ್ಲೆನು ಶನಿದೇವಾ, ನಿನ್ನ ಲೀಲೆಯ ನಾನೇನು ಬಲ್ಲೆನು ಶನಿದೇವಾ, ಶನಿದೇವಾ. ಪರಮಾತ್ಮ. ಮಂತ್ರಿಗಳೇ, ಮಹಾಪ್ರಭು, ಇವರಿಗೆ ಬೇಕಾಗುವ ದನಕನ ದಾನಗಳನ್ನು ಕೊಡುವಂತರಾಗಿ. ನಿನ್ನಿಚ್ಛೆಯಂತೆ ಆಗಲಿ ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು, ಆ ಪೂಜ್ಯರು ಹೇಳಿದಂತೆ ನನ್ನ ಮನಸ್ಸು ಆತುರ ಉಂಟಾಗುತ್ತದೆ.
ಆದ್ದರಿಂದ ಆ ನವಗ್ರಹಗಳ ವಿಚಾರವನ್ನು ಮತ್ತು ಆ ಶನಿದೇವರ ವಿಚಾರವನ್ನು ತಿಳಿಯಬೇಕೆಂದು ನನ್ನ ಮನಸ್ಸು ಆತುರ ಉಂಟಾಗುತ್ತದೆ. ಈ ಕೂಡಲೇ ನಮ್ಮ ಆಸ್ಥಾನದ ಪಂಡಿತರನ್ನು ಬರಮಾಡಿರಿ. ನಿಮ್ಮಿಚ್ಛೆಯಂತೆ ಆಗಲಿ ಮಹಾಪ್ರಭು. ರಾಜನ ಮನೆಗೆ ಇದಕ್ಕೆ ನೋಡಿ ನೋಡಿ ಹೆಂಗ ಓ ಇವ್ರೇನ್ ಬರ್ಬೇಕು ಅಂತ ಸೀದಾ ಹಂಗೆ ಬಂದ್ಬಿಟ್ರು. ನಾವು ವಿಕ್ರಮ ಮಹಾರಾಜರು ಹಸ್ತಪತ್ರಿಕೆ ಕೊಟ್ಟಿದ್ದಾರೆ. ಹೊರಟಿದ್ದೀವಿ. ತಾವೆಲ್ಲಿಗೆ? ನಾವು ಮುಂಚಿತವಾಗಿ ಬಂದವ್ರಿಗೆ ಆಯ್ತು ಸ್ವಾಮಿ. ನೀವು ಎಲ್ಲಿಂದ ಬರೋಣವಾಯ್ತು? ರೇ ಕಿವುಡ್ ಶಾಸ್ತ್ರಿಗಳ ಎಲ್ಲಿಂದ ಬರೋಣವಾಯ್ತು? ನಿಮ್ ಊರು ಯಾವ್ದು ಅಂತ ಕೇಳಿದ್ರ? ದಡ್ಡ ಮಂಡೆ ಮಗಳೇ, ನಮ್ಮ ಊರಲ್ಲ ಕಣೋ. ಸರಿ ಆಯ್ತು, ಎಲ್ಲಿ ಹೊಂಟಿದ್ದೀರಿ? ಸ್ವಾಮಿ ನಮ್ ತೋಟ ತುಂಬಾ ದೂರಕ್ಕೆ ಹೋಗ್ಬಿಟ್ಟು ಹಂಗೇರ ಆಯ್ತು. ನಮ್ಮ ಶಾಸ್ತ್ರಿಗಳು ಮೊದ್ಲೇ ಹೇಳಕ್ಕೆಲ್ವಾ ದಡ್ಡ ಮುಂಡದೆ ಏನಂತ? ರಾಜರ ಮನೆಯಿಂದ ಭೋಜನಕ್ಕೆ ಪಟ್ಟಿ ಬಂದಿತ್ತು. ಅಲ್ಲ ಪಟ್ಟಿ ಬಂದಾಯ್ತು ಸರಿ, ಹೊಟ್ಟೆ ಮಾತ್ರ ಹಿಂದಕ್ಕೆ ಹೋಗ್ಬಿಟ್ಟದಲ್ಲ. ಈಗ ರಾಜರ ಮನೆಯಲ್ಲಿ ಆಯ್ತು ಬಡ ಭೋಜನ ಅಲ್ಲ ಈ ಕುಂಟ ಭಟ್ರಲ್ಲಾದ್ರು ನೋಡ್ತಾ ಇದ್ವಿ. ಓಹೋ ಬರ್ತಾ ಇರಂಗವ್ರ ಇರ್ರಿ, ಎಲ್ಲ ನನ್ ಕೈ ಹಿಡ್ಕಡ್ರಿ ಸ್ವಾಮಿ. ಓಹೋ ಗೊತ್ತವ್ರಪ್ಪ. ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ.
ಪಳ್ಳ ಕರೆದಿರಬೇಕು ಗಸಗಸೆ ಪಾಯಸ ಗಸಗಸೆ ಪಾಯಸ ಮಾಡಿರಬೇಕು ರಾತ್ರಿ ಗೋಡಂಬಿಯ ಸುರಿದಿರಬೇಕು ರಾತ್ರಿ ಗೋಡಂಬಿಯ ಸುರಿದಿರಬೇಕು ನಂದು ತುಪ್ಪ ಕಲ್ಲ ನಂದಿನಿ ತುಪ್ಪವ ಸುರಿದಿರಬೇಕು ಒಂದ್ ನಿಮಿಷ ಇರ್ರಿ. ಅಲ್ಲ ಬಿಸಿ ಬಿಸಿದೆಲ್ಲ ತಿನ್ಬೇಕು. ಅದೇನೋ ನಂದಿನಿದು ಅಂದ್ರಲ್ಲ ಯಾವ್ದ್ರದ್ದು? ಅದು ಗಟ್ಟಿಯಾಗಿ ನಂದಿನಿ ತುಪ್ಪವ ಸುರಿದಿರಬೇಕು ಅಲ್ಲ ಸ್ವಾಮಿ, ಯಾಕೆ ಕೃಷ್ಣ ರಂಗ ರುಕ್ಮಿಣಿ ರಾಧೊಂದಾಗಪ್ಪ ನಂದಿನಿದೇ ಬೇಕು? ಅದು ಗಟ್ಟಿ ತುಪ್ಪ. ಆಯ್ತು ನಂದಿನಿಲೇ ಬೇಕಾ? ಆಯ್ತು. ಯಾವೂರು? ಅಯ್ಯೋ ನಿಧಾನ, ಮುಗ್ಗರ್ಸ್ ಮುಂದಕ್ಕೆ ಬಿದ್ಕೊಳ್ಬಿಟ್ರ ಸ್ವಾಮಿಗಳೇ. ಭಟ್ರೆ ನಂದಿನಿ ತುಪ್ಪ ಬೇಕು ಅಂದ್ರಲ್ಲ, ಯಾವೂರ್ದು? ನಮ್ದ. ಅಯ್ಯೋ ಬೆಳಿಗ್ಗೆ ಮುರ್ದ ಹಾಕೊಂಡ್ಬಿಟ್ಟಿರ್ರಿ. ಅವಲ್ಲೇ ನೋಡ್ರಿ ಹಿಂಗಿಕ್ ಅಂತಿದ್ರೆ ಬೆಳ್ಳೆ ಕಚ್ಕೊಂಡ್ಬಿಡ್ತಾರೇನೋ ಅನ್ಕೊಂಡಿದ್ದೆ ನಾನು. ನಿಧಾನ ತಾವು ಎಲ್ಲಿಂದ ಬರ್ತಾ ಇದ್ರ? ಏನಂದ್ರಿ? ತಾವು ಎಲ್ಲಿಂದ ಬರ್ತಾ ಇದ್ದೀರಾ? ಅಂತಿದ್ಯಾ? ಸುಕ್ಕುಕಟ್ಟೆ. ಸುಂಕುತ್ಕಟ್ಟೆ ಈಗೆಲ್ಲ ಹೊಲ್ಟ್ರು? ನಾವು ಏನ್ರಿ ಕ್ಲೀನ್ ಆಗಿ ಹೇಳ್ರಿ. ಎಷ್ಟಾರಿ ವಿ ಅಂತೀರ, ಸರಿಯಾಗಿ ಹೇಳ್ರಿ. ವಿಜಯನಗರ ಬಂದಿದ್ದೀವಿ. ವಿಜಯನಗರ ಹೊಸಳ್ಳಿ. ಓ ಏನ್ ಇವತ್ತು ಹೊಸಳ್ಳಿಯಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬರ್ತಡೇ. ಇಂಗ್ಲಿಷ್ ಹೇಳ್ಬೇಡ, ಬರ್ತಡೇ ಅಂತ ಹೇಳ್ಬೇಡ. ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ನಾವು ಪಲಾವ್ ತಿನ್ನಕ್ ಬಂದಿದ್ದೀವಿ. ಪಲಾವ್ ತಿನ್ನ ತಿಂದಾಯ್ತಲ್ಲ ಸ್ವಾಮಿ. ಆಯ್ತು, ತಿಂದಿದ್ದಾಯ್ತಲ್ಲ. ಮುಂದೇನ್ ಪ್ರಯಾಣ? ಮುಂದೇನ್ ಪ್ರಯಾಣ? ಮಕ್ಕಳ ಏನ್ ಮಕ್ಳು ಮಾಡೋ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮಂಜಣ್ಣ ಬಟ್ಟ ಇರಿ, ನಾನ್ ಕೇಳ್ತೀನಿ. ಸುಪ್ಪಂಬಟ್ರೆ ಹಿಂಗ ಅನ್ಕೊಂಡು ಎಲ್ಲೋ ಹೊಲ್ಟ್ರಲ್ಲ, ಎಲ್ಗೆ? ಅದೇ ಅಲ್ಗೆ. ಅಲ್ಲಿಗೆ ಅಂದ್ರೆ ಅಲ್ಲೆಲ್ಲ ಹೋಗ್ಬಾರ್ದ್ರಿ. ನಾವೆಲ್ಲಾರು ರಾಜ ವಿಕ್ರಮ್ ಅವ್ರ ಮನೆಗೆ, ರಾಜ ಅವ್ರ ಮನೆಗೆ ಹೋಯ್ತಾ ಇದೀವಿ. ಸೋದ್ರ ಮುಂಡದ ಎಂಡ್ರುಗಳು ಎಷ್ಟ್ ಜನ ಅಂತ ಕೇಳ್ತಾನೆ. ಮಾತಾದ್ರು ಬರೀ ಎಂಡ್ರು ಅನ್ಕೊಂಡ್ ಕುಂತ್ಕೋಬೇಡ್ರಿ. ಅಪ್ಪ ವಿಕ್ರಮಲ್ಲ ಕೇಳಿತ್ತು. ನಾವು ಸೋದ್ರ ಮುಂಡದ ಈ ಕಡೆ ನಾವು ಕೇಳಿಸ್ತಾ ಇದ್ವು. ನೀವು ಎಲ್ಲಾರು ಎಲ್ಲಿಗೆ? ರಾಜ್ರ ಮನೆ ಉಣಕ್ಕೆ. ನೀವು ಯಾಕೆ ಹೇಳ್ತೀರ? ಯಾಕೋ ರೀ ನಾಚಿಕಂಡ್ ಕೆಳಗ್ ಬಿಸಾಕ್ತಲ್ರಿ. ಹಿಂದಿಂದ ತೆಗಿತಾವ್ರಲ್ರಿ ಇವ್ರು. ಅಯ್ಯೋ ಯಪ್ಪ ಬೇಡ ಬೇಡ. ಅಲ್ಲ ನೀನ್ ಕಿತ್ತಿದ್ದು ಇದನ್ ನೋಡಿದ್ರೆ ಎಲ್ಲಾ ಕಿತ್ತಾಕ್ಬಿಟ್ಟೇನೋ ಅನ್ಕೊಂಡಿದ್ದೆ. ಗುಂಟಪ್ಪಟ್ರೆ ರೀ ಸ್ವಾಮಿ, ಇದು ನೀವೇ ಇಟ್ಕೊಳ್ಳಿ, ನಮಗ್ ಬೇಡ. ನಿಮ್ಮ ಹತ್ರ ಏನೋ ಒಂದ್ ಐತೆ. ಒಂದ್ ನಿಮಿಷ ಇರ್ರಿ. ಇವ್ರ ಹಿಂದೆ ಮುಂದೆ ಎಲ್ಲ ಕಿತ್ತಾಕೊಂಡ್ರಿ, ಇವ್ರದ್ದೇನು ಬೇಡ. ಸ್ವಾಮಿ, ಮಹಾರಾಜರ ಮನೆಯಿಂದ ಆಹ್ವಾನ ಪತ್ರಿಕೆ ಬಂದದ್ದು, ಎಲ್ಲಾರು ಹೋಗಣ ಅಂದಂಗೆ ಪಂಚಾಂಗ ತಂದಿದ್ದೀರೋ? ರೀ ಬೇಡ ರೀ, ನಿಜ ಹಂಗ್ ಮಾಡಕ್ ಹೋಗಿ ಬೆಳಗ್ಗೆ ಹೊತ್ತೊತ್ತು ಎಲ್ಲ ಕಿತ್ತಾಕೊಂಡ್ಬಿಡ್ತಾರ. ಬೇಡ ಕೇಳ್ರಿ, ನನ್ ಮಾತು ಬೇಡ ರೀ. ಬಿದಾಯ್ತಂಗಾರ ಎಲ್ಲ ಕಿತ್ಕೊಂಡು
ಕೊನೆಗೂ ಕಿತ್ಬಿಟ್ರ ನನಗಂತೂ ಬೇಡಪ್ಪ, ಕೆಳಗಡೆಯಿಂದ ಕಿತ್ತಾಕ್ಬಿಟ್ಟಿದ್ದೆ. ಸ್ವಾಮಿ ನಿಮಗ್ ಬೇಕಾ? ಭಟ್ರು ಬೇಕಂತೆ. ಬೇಡ, ಅವ್ರು ಕೊಡ. ಯಪ್ಪ ಹಿಂದೆ ಮುಂದೆ ಎರಡು ಕಡೆನೂ ಕಿತ್ತಾಕಿದ್ದೆ. ನನಗಂತೂ ಬೇಡ. ನಿಮ್ಗೆ ಯಾರಿಗೂ ಬೇಡ ಅಂತೆ. ನಂಗ್ ಬೇಡ. ದೇವ್ರ ಸತ್ತಲ್ಲ, ನನಗ್ ಬೇಡ. ನನಗ್ ಬೇಡಪ್ಪ. ಇಲ್ಲಿ ಕೇಟ ಕೊಡು. ಇಲ್ಲಿ ಸರ್ ನೀವು ಇಸ್ಕೊಬಿಡಿ. ನೀನ್ ತೆಗ್ದಿದ್ ನೋಡಿದ್ರೆ ಯಾರು ಇಸ್ಕೊಳ್ಳಲ್ಲ ಬಿಡ್ರಿ. ಇದು ಬೇಡ ನಿನ್ನ ಹತ್ರ. ತಿಕ್ಕಿ 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 ಫುಲ್ ಎಲ್ಲ ಅಲ್ವಡ್ರಿ ನೀವ್ ತಿನ್ಕೊಳಂಗಿದ್ರೆ ನೀವ್ ತಿನ್ಕೊಂಬಿಟ್ಟು ಪಂಚಾಂಗ ಇನ್ನ ತಂದಿದಿರೋ? ಯಾವ್ದು? ನಂದು ತುಮಕೂರು ಪಕ್ಕ ತುಮಕೂರ್ದು. ಒಬ್ಬರು ಅಂತಿದ್ದಾಗ ಬಿಟ್ಬಿಟ್ರು. ಆಯ್ತು, ಅವ್ರನ್ನೆಲ್ಲ ಕೇಳಿ ಸುಮ್ಮನೆ. ತಮ್ಮದು ಯಾವ ಊರ್ದು? ತಮ್ದು ವಿಜಯನಗರದಾಗೆ ಹೊಸಳ್ಳಿ ಅಂತ. ಹೊಸಳ್ಳಿ ಕಲ್ಲ. ನಿಂದು? ನಂದು ಹೆಬ್ಬೂರ್ ಹತ್ರ ತಬ್ಬೂರ್ದು. ಕಲ್ಲ ಅಲ್ಲ. ಹೇಳಿ. ತಮ್ದು ನಮ್ದು ಕೊಳ್ಳೆ ಕಾಲದ ಪಂಚಾಂಗ ರೀ. ದೇವ್ರು ಬಂದ್ಬಿಡ್ತದ ನಿಮ್ಗೆ. ನಾವ ಒಂಟಿ ಕಪ್ಲು ಜಂಟಿ ಮಕ್ಕಳಕ್ಕೆ ಆಯ್ತು ಸಮಯ. ಈಗ ಕಂಪಳಿಗೆ ಹೋಗಿ ಬಹಳ ವೇಳೆ ಆಯ್ತು ಮಹಾರಾಜರು. ಬೇಡ, ಅದು ನೀನ್ ಅವಾಗ್ಲೇ ತೋರ್ಸ್ಬಿಟ್ಟೆ, ಬೇಡ ನಮ್ಗೆ. ಆಯ್ತು ಪಂಚಾಂಗದ್ದು ಆಯ್ತು. ಆಮೇಲೆ ಏನಾದ್ರು ಮಾಮೂಲಿ ತಂದಿದ್ದೀರೋ ಏನದು? ನೆಸೆ 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 ಮಂಜಣ್ಣ. ಮುಂದೆ ಮಡಿಕೊಂಡ್ರೆ ಘಾಟು ಅಂತ, ಹಿಂದೆ ಮಡಿಕೊಂಡ್ರೆ ತೆಪ್ಪೆ. ತಕೊಳ್ರಿ. ಅಯ್ಯೋ ಬೇಡಪ್ಪ ನಿಂದು ರೇ, ಸರಿಯಾಗಿ ಹೇಳ್ರಿ ಯಾವ ಊರ್ದ್ರಿ ಅದು? ವಿಜಯನಗರದು. ತಗೋ. ಬೇಡ. ಸರಿ, ನಾನು ತಕೊಡ್ತೀನಿ ಬಿಡು. ಬೇಡರಿ ಬೇಡರಿ. ಮುಂಡೆ ಬೇಡ ಅಂತ ಅಂದ್ರೆ ಬತಾಸ ಇಟ್ಟಾಡ. ಆಯ್ತಪ್ಪ. ಏನ್ ಅವಾಲಿಂದ ಹಿಂದೆ ಮುಂದೆ ಒಳಗೆ ಎಲ್ಲ ಬರೀ ಇಕ್ಕಳದೇ ಆಗೋಯ್ತಲ್ಲ. ಹಿಂಗ ಅಂತಾರಲ್ಲಪ್ಪ. ರೇ ಸ್ವಾಮಿ ಸರಿಯಾಗಿ ಹೇಳ್ರಿ, ಬೇಗ ಟೈಮ್ ಆಯ್ತು. ಸರಿ, ಹಿಂಗ್ ಬಿಡ್ತಾ ಇದ್ದೀರಾ? ಯಾವ್ದು? ಬಿಡ್ತಾ ಇಲ್ಲ. ಆಯ್ತು, ಯಾವ್ದು? ನಂದು ವಿಜಯನಗರದೇ. ಬನ್ನಿ, ನಿಮ್ದು ಯಾವ್ದು? ನಮ್ದು ಮಂಡ್ಯದ ಹತ್ರ ಮುಂಡೇದು. ನಿಂದು ಯಾವ್ದು? ನಂದು ಮಾಡಿದೀಯಾ? 3 ದಿನದಲ್ಲೇ ಮಾಡ್ಕೊಂಡ್ ಬಂದೆ. ನಾನು ಮಾಡಿಲ್ಲ ನೀನು. ಇವತ್ ಮಾಡಿಲ್ಲ. ನಾನು ಸುಮ್ಮನಳ್ಳಿ ದೂರನೇ ಇರು. ಸ್ವಾಮಿ ಸುಮ್ಮನಳ್ಳಿ ಮಾಡಲಿ. ಇದನ್ನೇನ್ ಮಾಡ್ಬೇಕು? ಹೇಳ್ತೀನಿ ಹೇಳ್ಬೇಡ. ಹೇಳ್ತೀನಿ ನಾಲ್ಗೆ ತದ್ಲು. ಏನ್ರಿ ಬ್ರಾಹ್ಮಣರಾಗಿ ಹೇಳ್ತೀನಿ ಅಂತ ನಾಲ್ಗೆ ತದ್ಲು. ಹೇಳ್ರಿ ಸರಿಯಾಗಿ. ಹಿಂಗೆ ಮುಂದ್ಕೆ ಮುಂದ್ಕೆ ಹಿಂದ್ಕೆ ಹಿಂದ್ಕೆ ಮುಂದ್ಕೆ ಹಿಂದ್ಕೆ ಹಿಂದ್ಕೆ ತಿಕ್ಕಿ 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 ತಿಕ್ಕಿ. ಹೊರಡ್ನ ಬೆಳಗ್ಗೆವರೆಗೂ ತಿಕ್ತಾನೆ ಇರ್ ನೀನು. ಅಲ್ರಿ, ತಿಕ್ಕಿ 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 ತಿಕ್ಕೇರ್ಸ್ರಿ ಅಂತ. ಮೂಗ್ ಕೇಳ್ಸ್ಕೊಳಕ್ ಹೋಗ ಕೇಳ್ಸ್ಕೊತ ಏನ್ ಕತ್ತಿದ್ದೀರಿ? ಪುನಿಯಣ್ಣ, ನಾನು ಏನು ಹೇಳಿದೆ? ತಿಕ್ಕಿ 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 ತಿಕ್ಕೇರ್ಸ್ರಿ ಅಂತಲ್ವ ನಾನು ಹೇಳಿದ್ದು? ತಿಕ್ಕೇರ್ಸ್ಕೊಳ್ಳೋದ? ತಿಕ್ಕೇರ್ಸ್ರಿ. ಅದೇ ಹಿಂಗೆ ತಿಕ್ಕದ್ರೆ ಅದೇ ತಿಕ್ಕಿ ಮೂಗ್ ಕೇಳ್ಸ್ಕೊಂಡ್ರೆ ತಲೆ ಗಿರ್ರ ಅಂತ ಅದೇನ್ರಿ ಬ್ರಾಹ್ಮಣ ಕೊಡಪ್ಪ. ಅದು ಹಿಂದೆ ಮುಂದೆ ಎಲ್ಲ ತೆಗ್ದಿದ್ದೆ ಘಾಟು ಸಕ್ಕ. ಏನು ನಿಮ್ಮ